ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಇವತ್ತು ಪ್ರಾಬ್ಲಮ್ಸನ್ನು ನೋಡ್ಕೊಂಡು ಹೋಗೋಣ. ಸರಳ ಬಡ್ಡಿ ಅಂದರೆ ಸಿಂಪಲ್ ಇಂಟ್ರೆಸ್ಟ್. ಇದು ನಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಅಂದರೆ ಒಂದು ಅಮೌಂಟ್ ಕೊಟ್ಟಿರ್ತಾರೆ, ಅದಕ್ಕೆ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಬಡ್ಡಿ ಕೊಡ್ತಾರೆ. ಇಷ್ಟು ಟೈಮಲ್ಲಿ ಇಷ್ಟು ವರ್ಷದಲ್ಲಿ ಎಷ್ಟು ಬಡ್ಡಿ ಬರುತ್ತೆ ಅಂತ ಹೇಳಿ ಕ್ವಶನ್ ಕೇಳ್ತಾರೆ. ಅದನ್ನು ನಾವು ಇವತ್ತು ಯಾವ ರೀತಿ ಬಿಡಿಸೋದು ಅಂತ ಹೇಳಿ ತಿಳ್ಕೊತಾ ಹೋಗೋಣ. ಇದನ್ನು ಬಿಡಿಸೋಕ್ಕೆ ಒಂದು ಫಾರ್ಮುಲಾ ಇದೆ. ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟು PTR/100. ಏನಿದು PTR/100 ಅಂದರೆ? P ಅಂದರೆ ಪ್ರಿನ್ಸಿಪಲ್, T ಅಂದರೆ ಟೈಮ್, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್. ಎಷ್ಟಕ್ಕೆ? ನಾವು ನೂರಕ್ಕೆ ಎಷ್ಟು ಅಂತ ಬಡ್ಡಿ ಕಂಡುಹಿಡಿಯೋದು. ಇದರಲ್ಲಿ ಯಾವ್ಯಾವ ರೀತಿ ಕ್ವೆಶನ್ ಕೊಟ್ಟಿರ್ತಾರೆ ಅಂದರೆ, ಸಿಂಪಲ್ ಇಂಟ್ರೆಸ್ಟ್ ಕೇಳ್ತಾರೆ, ಪ್ರಿನ್ಸಿಪಲ್ಲು, ಟೈಮು, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟು, ಮತ್ತೆ ಪ್ರಿನ್ಸಿಪಲ್ನು ಕೇಳ್ತಾರೆ, ಟೈಮ್ ಕೊಡ್ತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ, ಅವರೇ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟು ಎಷ್ಟಾಗುತ್ತೆ ಪ್ರಿನ್ಸಿಪಲ್ ಅಂತ ಕೇಳ್ತಾರೆ. ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ತಾರೆ, ಟೈಮ್ ಕೊಡ್ತಾರೆ, ಪ್ರಿನ್ಸಿಪಲ್ ಕೊಡ್ತಾರೆ, ಸಿಂಪಲ್ ಇಂಟ್ರೆಸ್ಟ್ ಬಡ್ಡಿ ಕೊಡ್ತಾರೆ, ಸರಳ ಬಡ್ಡಿ. ಈ ಥರ ಒಂದು 4-5 ಥರ ಪ್ರಾಬ್ಲಮ್ಸ್ ಬರ್ತೈತೆ ಇದರಲ್ಲಿ. ಇವನ್ನ ನಾವು ಇವತ್ತು ನೋಡ್ತಾ ಹೋಗೋದು. ಮೊದಲನೇದಾಗಿ A=P+I ಎಸ್ ಆಯ್ತು ಕೆಳಗೆ ಇನ್ನು ಕೆಳಗೆ ಬರೀ ಅದೊಂದು ಪ್ರಾಬ್ಲಮ್. A=P+I, P+P ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಅಂದರೆ ಎ ಅಂದರೆ ಮೊತ್ತ ಕಂಡುಹಿಡಿಬೇಕಾದ್ರೆ ಪ್ರಿನ್ಸಿಪಲ್ ಅಮೌಂಟ್ ಅಸಲು ಪ್ಲಸ್ ಬಡ್ಡಿ ಎರಡು ಕೂಡಿಸಿದ್ರೆ ಮೊತ್ತ ಆಗುತ್ತೆ. ಕ್ವಶನ್ ಒಂದು ಅಸಲು 8,000 ರೂಗೆ 5% ಬಡ್ಡಿ ದರದಲ್ಲಿ 4 ವರ್ಷಗಳಿಗೆ ಬರುವ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ತಾರೆ. ಕ್ವಶನ್ ಏನಂದರೆ, 8,000 ರೂಗೆ 5% ಬಡ್ಡಿ ದರದಲ್ಲಿ 4 ವರ್ಷಗಳಿಗೆ ಬರುವ ಸರಳ ಬಡ್ಡಿ ಎಷ್ಟು ಅಂತ. ಇದನ್ನು ನೀವು ಈ ಫಾರ್ಮುಲಾ ಪ್ರಕಾರನೂ ಮಾಡ್ಬೋದು. ನಮಗೆ ಇನ್ನೊಂದು ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಟೈಮ್ ಜಾಸ್ತಿ ತಗೊಳುತ್ತೆ ಅಂತ ಹೇಳಿದರೆ ಶಾರ್ಟ್ಕಟ್ ಮೆಥಡಲ್ಲೂ ಮಾಡ್ಬೋದು. ಈಗ ಫಾರ್ಮುಲಾ ಪ್ರಕಾರ ಮಾಡಿದರೆ P ಅಂದರೆ ಎಷ್ಟು? 8,000. ಇದರ ಫಾರ್ಮುಲಾ ಏನು? SI=PTR/100. ಫಾರ್ಮುಲಾ ಪ್ರಕಾರ ಮಾಡಿದಾಗ ಪ್ರಿನ್ಸಿಪಲ್ 8,000 ಇಂಟು ಟೈಮ್ ಅಂದರೆ 4 ಇಯರ್, ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ 5% ಡಿವೈಡೆಡ್ ಬೈ 100. ನೋಡ್ರಿ ಯಾವ ಥರ ಸಿಂಪ್ಲಿಫಿಕೇಶನ್ ಬರುತ್ತೆ. ಈ 0 ಹೋಯಿತು, ಈ 0 80 ಇಂಟು 4 ಇಂಟು 5 ಎಷ್ಟಾಗುತ್ತೆ? 5 ನಕ್ಕಲೆ 20, 22 160, ಇದೊಂದು 0 ಹೀಗೆ. SI ಎಷ್ಟು? 1600. ಇದು ಫಾರ್ಮುಲಾ ಪ್ರಕಾರ. ಇದನ್ನೇ ನೀವು ಶಾರ್ಟ್ಕಟ್ ಮೆಥಡಲ್ಲಿ ಮಾಡಬೇಕಾದ್ರೆ ಹೇಗೆ ಬರುತ್ತೆ ಅಂದರೆ, ಇಲ್ಲಿ 8,000 ಆಯ್ತಾ, 8,000ಕ್ಕೆ 5% ಇಂಟ್ರೆಸ್ಟ್ ಹೇಳಿದ್ದಾರೆ. 5% ಇಂಟ್ರೆಸ್ಟ್ 8,000ಕ್ಕೆ 5% ಇಂಟ್ರೆಸ್ಟ್ ಅಂದರೆ ಇದನ್ನ ಇಂಟು ಮಾಡ್ಕೊಳ್ಳಿ. ಇದು 2 0 ತೆಗಿರಿ, 5 8 40, ಈ 0 ಹೀಗೆ. ಇದು 5%
ಬಂದಿರೋದು ಬಡ್ಡಿ. ಇದನ್ನು ಎಷ್ಟು 4 ವರ್ಷದಲ್ಲಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. 4 ಪೂಜಿ 4 16 ಟೋಟಲ್ ಎಷ್ಟಾಯಿತು? 1600. ಇಲ್ಲೂ ಅದೇ ಆನ್ಸರ್ ಐತೆ, ಇಲ್ಲೂ ಅದೇ ಆನ್ಸರ್ ಐತೆ. ಇದು ಒಂದು ಮೆಥಡ್. ಇನ್ನೂ ಒಂದು ಮೆಥಡ್ ಹೆಂಗಂದ್ರೆ ಇಲ್ಲಿ ನೋಡಿ, ರೇಟ್ ಆಫ್ ಇಂಟ್ರೆಸ್ಟ್ 5 ಐತೆ, ಟೈಮು 4, ಎರಡನ್ನೂ ಇಂಟು ಮಾಡಿಕೊಂಡ್ರೆ 5 × 4 20. ಇದನ್ನೇ ನೀವು 8000ಕ್ಕೆ ಮಾಡಿದರೆ 8000ಕ್ಕೆ ಮಾಡಿದ್ರೆ 2 0 ತೆಗೀರಿ, ಇಂಟು ಮಾಡಿಕೊಂಡು 28 160 1 0 16. ಎಲ್ಲಿ ಯಾವ ಮೆಥಡಲ್ಲಿ ಮಾಡಿದರೂ ಉತ್ತರ ಒಂದೇ. ಅರ್ಥ ಆಯ್ತಾ? ನಿಮಗೆ ಇದು ಶಾರ್ಟ್ಕಟ್ ಮೆಥಡ್ ಸರಿ ಆಗಲ್ಲ ಅಂದರೆ ಫಾರ್ಮುಲಾ ಪ್ರಕಾರನೇ ಮಾಡಿರಿ. ಇಲ್ಲಪ್ಪ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ನಾವು ಎಕ್ಸಾಮಲ್ಲಿ ಬಿಡ್ಸೋಕೆ ಈಸಿ ಆಗುತ್ತೆ ಅಂದರೆ ಇದರಲ್ಲಿ ಯಾವುದಾದ್ರೂ ಫಾಲೋ ಮಾಡಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಇನ್ನೊಂದು ಪ್ರಾಬ್ಲಮ್. ಪ್ರಿನ್ಸಿಪಲ್ 5000 ಇದೆ, ರೇಟ್ ಆಫ್ ಇಂಟ್ರೆಸ್ಟ್ 4% ಐತೆ, ಟೈಮ್ 5 ವರ್ಷ ಐತೆ. ಇದಕ್ಕೆ ಬರೋ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ನೋಡಿ. ಪ್ರಿನ್ಸಿಪಲ್ 5000, ರೇಟ್ ಆಫ್ ಇಂಟ್ರೆಸ್ಟ್ 4%, ಟೈಮ್ 5 ಇಯರ್. ಇದಕ್ಕೆ ಬರೋ ಬಡ್ಡಿ ಎಷ್ಟು? ಇಲ್ಲೇ ಬಾಯಲ್ಲೇ ಮಾಡಿಬಿಡ್ಬೋದು. ಆಗಲೇ ಹೇಳಿದಾಗ ಮೆಥಡಲ್ಲಿ ಬಾಯಲ್ಲೇ ಮಾಡ್ಬೋದು ನೋಡಿ. 5000ಕ್ಕೆ 4%, 4% ಅಂದರೆ 2 0 ತೆಗೀರಿ, ಇಂಟು 4 5 20 200. ಎಷ್ಟು ವರ್ಷಕ್ಕೆ ಕೇಳಿದ್ದಾರೆ? 5 ವರ್ಷಕ್ಕೆ. 5 10 0 ಹಾಗೆ 1000. ನಮಗೆ ಬರೋ ಸಿಂಪಲ್ ಇಂಟ್ರೆಸ್ಟ್ 1000. ಇದನ್ನು ನೀವು ಫಾರ್ಮುಲಾ ಪ್ರಕಾರ ಮಾಡಿಕೊಂಡ್ರೂ ಅದೇ ಬರಬೇಕು ಉತ್ತರ. ನೋಡೋಣ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು? PTR/100. P ಅಂದರೆ ಪ್ರಿನ್ಸಿಪಲ್ 5000, ಟೈಮ್ 5 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ 4% ಬೈ 100. ನೋಡಿ ಎಲ್ಲಿ ಸಿಂಪ್ಲಿಫೈ ಮಾಡ್ಬೋದು? 2 0 2 0. ಹ್ಞೂ 4 5 20. ನೋಡಿ 25 100 0 1000. ಅದೇ ಉತ್ತರ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಂದರೆ 1000 ರೂಪಾಯಿ. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.